ಮೊಟ್ಟ ಮೊದಲಿಗೆ ಗಿಲ್ಲಿ ನಟ ಅವರಿಗೆ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಗಿಲ್ಲಿ ನಟ ಅವರ ಒಂದು ಹೊಸ ಅಪ್ಡೇಟ್ ಅನ್ನೋದಕ್ಕಿಂತ ನಿಮ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನಪ್ಪ ಅಂದರೆ, ನಮ್ಮ ಗಿಲ್ಲಿ ನಟ ಅವರಿಗೆ ಒಂದು ಅವಾರ್ಡ್ ಸಿಕ್ಕಿದೆ. ಆ ಅವಾರ್ಡ್ ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಏನಪ್ಪ ಅಂದರೆ, ನಮ್ಮ ಗಿಲ್ಲಿ ನಟ ಅವರಿಗೆ 2026ರ ಚಿತ್ತಾರ ಸಿನಿ ಅವಾರ್ಡ್ ಸಿಕ್ಕಿದೆ. ಏನಕ್ಕಪ್ಪ ಅಂದರೆ, ಬೆಸ್ಟ್ ಎಂಟರ್ಟೈನರ್ ಆಫ್ ದಿ ಇಯರ್ ಅಂತಂದೇಳಿ ನಮ್ಮ ಗಿಲ್ಲಿ ನಟ ಅವರಿಗೆ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣಕರ್ತರು ನೀವೇ, ಅಂದರೆ ಗಿಲ್ಲಿ ನಟರ ಅಭಿಮಾನಿಗಳು, ಹಾಗೆ ನಮ್ಮ ಕರ್ನಾಟಕದ ಜನತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ಗೆ ಬರದೇ ಹೋಗಿದ್ರೆ ಅವರು ಈ ಸ್ಥಾನದಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ. ಆದರೆ ಆ ಭಗವಂತನ ಕೃಪೆಯಿಂದ, ಹಾಗೆ ನಮ್ಮ ಕರ್ನಾಟಕದ ಜನತೆಯ ಕೃಪೆಯಿಂದ ಗಿಲ್ಲಿ ನಟ ಅವರು ಬಿಗ್ ಬಾಸ್ಗೆ ಬಂದು ಬಿಗ್ ಬಾಸಲ್ಲಿ ನಮ್ಮ ಕರ್ನಾಟಕದ ಜನತೆಯ ಮನಸ್ಸನ್ನು ಗೆದ್ದು ಈ 2025ರ ಸೀಸನ್ 12ರ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ರು. ಅದೆಲ್ಲ ನೀವು ನೋಡಿದಿರಿ, ಅವರ ಸೆಲೆಬ್ರೇಷನ್ಸ್ ಎಲ್ಲ ನೋಡಿದಿರಿ. ಹಾಗೆಯೇ ನಮ್ಮ ಗಿಲ್ಲಿ ನಟ ಅವರಿಗೆ ಬೆಸ್ಟ್ ಎಂಟರ್ಟೈನರ್ ಆಫ್ ದಿ ಇಯರ್ ಚಿತ್ತಾರ ಅವಾರ್ಡ್ ಸಿಕ್ಕಿರೋದು ನಮ್ಮೆಲ್ಲರಿಗೂ, ಅಂದರೆ ನಮ್ಮ ಕರ್ನಾಟಕದ ಜನತೆಗೆ, ಹಾಗೆ ನಮ್ಮ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳಿಗೂ ಕೂಡ ತುಂಬ ಖುಷಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಗಿಲ್ಲಿ ನಟ ಅವ್ರ ಮೇಲೆ ಎಲ್ಲ ಕಡೆ ಫ್ಯಾನ್ಸ್ಗಳು ಅಷ್ಟೇ ಪಂಚ ಪ್ರಾಣ ಇಟ್ಕೊಂಡಿದ್ದಾರೆ. ಹಾಗೆಯೇ ಗಿಲ್ಲಿ ನಟ ಅವರ ಒಂದು ಎಂಟ್ರಿ ನೋಡ್ಬೇಕ್ರಿ ಈ ಒಂದು ಚಿತ್ತಾರ ಅವಾರ್ಡ್ಗೆ. ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ, ನೀವು ನೋಡಿ. ಬಂದಿದ್ದು ಒಬ್ಬನೇ, ಗೆದ್ದಿದ್ದು ಒಬ್ಬನೇ, ಕೆಣಕಬೇಡಿ ಸುಮ್ಮನೆ, ಡಮಲ್ ಡಿಮಿಲ್ ಡಕ್ಕ, ಗಿಲ್ಲಿ ಚಿತ್ತಾರ ಅವಾರ್ಡ್ ಗೆದ್ದಿದ್ದು ಪಕ್ಕ. ಎಂಥ ಮಾಸ್ ಎಂಟ್ರಿ ನೋಡ್ರಿ. ಎಲ್ರಿಗೂ ಹಾಯ್ ಮಾಡ್ತಾ, ಇನ್ನೇನು ಅವಾರ್ಡ್ ಫಂಕ್ಷನಲ್ಲಿ ಹೋಗಿ ಅವಾರ್ಡ್ ಇಸ್ಕೊಳೋದು ಅಷ್ಟೇ ಬಾಕಿ ಇರೋದು. ಕಮಾನ್ರೆ. ನೋಡಿದ್ರಲ್ವಾ, ನಿಜವಾಗ್ಲೂ ಮನುಷ್ಯನಿಗೆ ಒಂದು ಟೈಮ್ ಅನ್ನೋದು ಬರುತ್ತೆ. ಆ ಟೈಮ್ ಬರೋವರೆಗೂ ಕಾಯಬೇಕು. ಆದರೆ ಸುಮ್ಮನೆ ಕಾಯೋದಲ್ಲ, ಪ್ರತಿ ದಿನನೂ ಪ್ರತಿ ಕ್ಷಣನೂ ಕಷ್ಟಪಡಬೇಕು. ಕಷ್ಟಪಟ್ರೆ ಮನುಷ್ಯ ಒಂದು ಉತ್ತುಂಗದ ಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಗಿಲ್ಲಿ ನಟ ಅವರೊಂದು ಪರಿಶ್ರಮ, ಹಾಗೆ ಗಿಲ್ಲಿ ನಟ ಅವರಿಗೆ ನಮ್ಮ ಕರ್ನಾಟಕದ ಜನತೆ ಕೊಟ್ಟಿರೋ ಪ್ರೀತಿ, ವಿಶ್ವಾಸ, ಇದನ್ನೆಲ್ಲ ನಮ್ಮ ಗಿಲ್ಲಿ ನಟ ಅವರು ಹೇಗೆ ಉಳಿಸ್ಕೊಂಡಿದ್ದಾರೋ ಅದೇ ರೀತಿ ಮುಂದಿನ ದಿನಗಳಲ್ಲೂ ಉಳಿಸ್ಕೊಂಡು ಹೋಗ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಕೂಡ ನಮ್ಮ ಗಿಲ್ಲಿ ನಟ ಅವರಿಗೆ ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಕಾವ್ಯ ಅವರಿಗೂ ಕೂಡ ಡೆಬ್ಯೂ ಫೀಮೇಲ್ ಚಿತ್ತಾರ ಅವಾರ್ಡ್ 2026 ಈ ಅವಾರ್ಡ್ ಕೂಡ ಸಿಕ್ಕಿದೆ ನಮ್ಮ ಕಾವ್ಯ ಅವರಿಗೂ. ನೀವು ನೋಡಿ, ಕಾವ್ಯ ಅವರು ಎಂಟ್ರಿನೂ ಸಖತ್ತಾಗಿದೆ, ಗಿಲ್ಲಿ ನಟ ಅವರ ಒಂದು ಎಂಟ್ರಿನೂ ಸಖತ್ತಾಗಿದೆ. ನಿಜವಾಗ್ಲೂ ಇವರಿಬ್ರು ಏನಪ್ಪ ಅಂದರೆ ಕಾಕತಾಳೀಯನೋ ಏನೋ ಗೊತ್ತಿಲ್ಲ. ಗಿಲ್ಲಿ ನಟ ಅವರು ಬ್ಲ್ಯಾಕ್ ಶರ್ಟ್ ಹಾಕೊಂಡು ಬಂದಿದ್ದಾರೆ, ಕಾವ್ಯ ಅವರು ಕೂಡ ಬ್ಲ್ಯಾಕ್ ಸ್ಯಾರಿ ಹಾಕೊಂಡ್ ಬಂದಿದ್ದಾರೆ. ಆದರೆ ಇಬ್ರು ಜೊತೆಗೆ ಬಂದಿಲ್ಲ, ಕಾವ್ಯ ಅವರೇ ಸಪ್ರೇಟ್ ಆಗಿ ಬಂದಿದ್ದಾರೆ. ಆದರೆ ಇಬ್ರು ಕೂಡ ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ ಬಂದಿರೋದೆ ನಿಜವಾಗ್ಲೂ ಏನೋ ಒಂಥರ ಗಿಲ್ಲಿ ನಟರ ಅಭಿಮಾನಿಗಳಿಗೆ ಒಂಥರ ಖುಷಿಯ ವಿಚಾರ ಅಂತ ಹೇಳ್ತೀನಿ. ಎಲ್ಲಿ ಹೋದ್ರು ಕಾವ್ಯ ಅತ್ತಿಗೆ, ಗಿಲ್ಲಿ ಅಣ್ಣ, ಕಾವ್ಯ ಅತ್ತಿಗೆ ಅಂತ ಕೂಗ್ತಾ ಇರ್ತಾರೆ. ಹಾಗೆಯೇ ನನಗಂತೂ ಪ್ರದೀಪ್ ಅನ್ನೋರು, ಸಾರ್ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಮದುವೆ ಯಾವಾಗ ಅಂತ ಮೆಸೇಜ್ ಆಗ್ತಾನೆ ಇರ್ತಾರೆ. ಪ್ರದೀಪ್ ಅವರೇ ಅವರ ಒಂದು ಕೆರಿಯರ್ನ ಅವ್ರು ಬಿಲ್ಡ್ ಮಾಡ್ಕೊಂಡಾದ್ಮೇಲೆ ಅವರ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮಾಡಿ ಅವರು ಮದುವೆ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಭಗವಂತನ ಆಶೀರ್ವಾದ ಇರ್ಬೇಕ್ರಿ, ಇದ್ರೆ ಹಾಗೇನೆ ಹಣೆ ಬರದಲ್ಲಿ ಬರ್ದಿರ್ಬೇಕು ಇವರೇ ನನ್ನ ಹೆಂಡತಿ ಆಗಿರ್ಬೇಕಂತ.
ಹಾಗಿದ್ರೆ ಹಾಗೆ ಆಗುತ್ತೆ ಅಂತ ಹೇಳ್ತಾ ಪ್ರದೀಪ್ ಅವರೇ ನಿಮ್ಮ ಒಂದು ಮೆಸೇಜ್ಗೆ ನನ್ನ ಒಂದು ಧನ್ಯವಾದಗಳು ಹೇಳ್ತೀನಿ. ಹಾಗೇನೆ ಈ ಒಂದು ಚಿತ್ತಾರ ಸಿನಿ ಅವಾರ್ಡ್ ಸಿಕ್ಕಿರೋ ಎಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರೆಲ್ಲರಿಗೂ ನಾನು ಶುಭಾಶಯ ಕೋರ್ತಾ ಮತ್ತೊಮ್ಮೆ ನಮ್ಮ ಗಿಲ್ಲಿ ನಟ ಅವರಿಗೆ ಹಾಗೆ ಕಾವೇಶ್ ಅವರಿಗೆ ಶುಭಾಶಯ ಕೋರ್ತೀನಿ. ಇದೇ ರೀತಿ ಗಿಲ್ಲಿ ನಟ ಅವರೇ ಹಾಗೆ ಕಾವೇಶ್ ಅವರೇ ಇನ್ನೂ ಉತ್ತುಂಗಕ್ಕೆ ಬೆಳೀರಿ. ನಿಮ್ಮನ್ನು ನಾವು ಜೋಡಿಯಾಗಿ ಸಿನಿಮಾದಲ್ಲಿ ನೋಡಬೇಕಂತ ಆಸೆ ಇದೆ. ನನಗಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಜನತೆಗೆ ಹಾಗೆ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳಿಗೂ ಕೂಡ ಈ ಒಂದು ಅವಕಾಶ ಯಾವಾಗ ಬರುತ್ತೆ, ನಾವು ಯಾವಾಗ ಇವರಿಬ್ಬರು ಜೋಡಿನ ತೆರೆ ಮೇಲೆ ನೋಡ್ಬೋದು ಅನ್ನೋ ಒಂದು ಕುತೂಹಲ ತುಂಬಾ ಇದೆ. ಇದನ್ನು ಆದಷ್ಟು ಬೇಗ ನೀವು ನೆರವೇರಿಸಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಗಿಲ್ಲಿ ನಟ, ಜೈ ಕಾವ್ಯ, ಜೈ ಚಿತ್ತಾರ ಅವಾರ್ಡ್, ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನೆಲ್ಲ ವಿಡಿಯೋಗಳು ನೋಡಿ ನನಗೆ ಸಪೋರ್ಟ್ ಮಾಡಿ. ಜೈ ಕರ್ನಾಟಕ.